Dear students, I am Deepak G, Assistant Professor of Commerce, Government First Grade College, Pavagada. Dear students, ನಾವು ಈ ಹಿಂದಿನ ವಿಡಿಯೋದಲ್ಲಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಚಾಪ್ಟರ್ ಥಿಯರಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಸೆಷನ್ ಅಲ್ಲೂ ಕೂಡ ನಾವು ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಸೊಲ್ಯೂಷನ್ ವರ್ಕೌಟ್ ಮಾಡೋಣ. ಹಾಗಾದ್ರೆ we move on to next problem. Problem number 2. Problem number 2 ಈ ರೀತಿ ಇದೆ. On the reconstruction of a company, the following terms agreed upon. ಕಂಪನಿ reconstruction ಆಗ್ತಾ ಇದೆ, terms and conditions ಹೇಳಿದ್ದಾರೆ. The shareholders to receive in lieu of their present holding, that is 2 lakh shares of rupees 10 each, the following. That means ಆ ಕಂಪನಿಲಿ ಇರ್ತಕ್ಕಂತಹ ಶೇರ್ ಹೋಲ್ಡರ್ಸ್ they are 2 lakh shares of rupees 10 each ಇದೆ. ಅವ್ರ ಹತ್ರ ಇರ್ತಕ್ಕಂಥದ್ದು 2 lakh shares of rupees 10 each. ಅವರು they are receiving in lieu of their present holding. Instead of shares, in lieu of their present holding ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್, ಅದರ ಬದಲಾಗಿ ಶೇರ್ಸ್ ನ ಬದಲಾಗಿ ಏನ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ 3 ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಒಂದು, ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ಸ್ ಈಕ್ವಲ್ ಟು 2/5 ಆಫ್ ದೇರ್ ಹೋಲ್ಡಿಂಗ್, ಮತ್ತೆ 10% ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಡ್ to the extent of 1/5 of the above new equity share, and lastly rupees 2,40,000 6% second debenture. ಇಷ್ಟನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಅಂದ್ರೆ 2 lakh shares of rupees 10 each ಏನಿತ್ತು ಶೇರ್ ಕ್ಯಾಪಿಟಲ್, ಇದರ ಬದಲಾಗಿ ಒಂದು 2/5 ಈಕ್ವಿಟಿ ಶೇರ್, 1/5 ಪ್ರಿಫರೆನ್ಸ್ ಶೇರ್, 1/5 ಯಾವುದು ಎಬೋವ್ ನ್ಯೂ ಈಕ್ವಿಟಿ ಶೇರ್ ಅಂತೆ, ಮತ್ತೆ ಸೆಕೆಂಡ್ ಡಿಬೆಂಚರ್ rupees 2,40,000, ಈ ಮೂರನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದರ ಎಂಟ್ರಿ ಹೇಗ್ ಬರುತ್ತೆ? ಹಾಗಾದ್ರೆ ಎಂಟ್ರಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 20 lakh to new equity share capital account 8 lakh to 10% preference share capital account 1,60,000 to 6% second debenture 2,40,000 to cap reduction 8 lakh ಇದೆ. ಹೇಗ್ ಬಂತು ಕ್ಯಾಲ್ಕುಲೇಷನ್ ಅಂತ ತಿಳ್ಕೊಬೇಕಾದ್ರೆ, ಶೇರ್ಸ್ ಇದು 2 lakh shares of rupees 10 each. 2 lakh shares of rupees 10 each ಏನಿತ್ತು ಅದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 20 lakh ಆಯ್ತು. ಇದರ ಬದಲಾಗಿ ಪಾಯಿಂಟ್ ಎ ಏನ್ ಹೇಳಿದರೆ ನೋಡಿ, ಪ್ರಾಬ್ಲಮ್ ಅಲ್ಲಿ ಹೇಳಿದರೆ ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ ಟು ದ ಎಕ್ಸ್ಟೆಂಟ್ ಆಫ್ 2/5 ಆಫ್ ದೇರ್ ಹೋಲ್ಡಿಂಗ್. ಫುಲ್ಲಿ ಪೇಡ್ ಈಕ್ವಿಟಿ ಶೇರ್, ದಟ್ ಇಸ್ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು ದ ಎಕ್ಸ್ಟೆಂಟ್ ಆಫ್ 2/5 ಆಫ್ ದ ಶೇರ್ಸ್. ಅಂದ್ರೆ 20 lakh ಅಲ್ಲಿ 2/5 ನೋಡಿ, ಕ್ಯಾಲ್ಕುಲೇಟ್ ಮಾಡಿ. 20 lakh ಮೇಲೆ 2/5 ಅಂತ ಹೇಳಿದ್ರೆ 8 lakh rupees ಆಯ್ತು. ಪಾಯಿಂಟ್ 2 ಏನ್ ಹೇಳ್ತಾ ಇದ್ರೆ, 10% ಪ್ರಿಫರೆನ್ಸ್ ಶೇರ್ ಫುಲ್ಲಿ ಪೇಡ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಆಫ್ ದ ಎಬೋವ್ ನ್ಯೂ ಈಕ್ವಿಟಿ ಶೇರ್. ಎಬೋವ್ ನ್ಯೂ ಈಕ್ವಿಟಿ ಶೇರ್ ಅಂದ್ರೆ ಇಲ್ಲಿ ಏನ್ ನ್ಯೂ ಈಕ್ವಿಟಿ ಶೇರ್ ಇದೆ ಅದ್ರ ಮೇಲೆ 1/5, ನಾಟ್ ಆನ್ ದ ಓಲ್ಡ್. ಅವರು ಸ್ಪೆಸಿಫಿಕ್ ಆಗಿ ಕ್ಲಾರಿಟಿಯಲ್ಲಿ ಹೇಳ್ತಾ ಇದ್ದಾರೆ, ಎಬೋವ್ ನ್ಯೂ ಈಕ್ವಿಟಿ ಶೇರ್ ಅಂತ ಹೇಳಿದಾಗ ಏನು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು ಇದ್ರ ಮೇಲೆ 1/5 ಅಂದ್ರೆ ಟು 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8 lakh ಮೇಲೆ 1/5 ಕ್ಯಾಲ್ಕುಲೇಟ್ ಮಾಡಿ 1,60,000 ಬಂದಿದೆ. ಜೊತೆ ಪಾಯಿಂಟ್ಸ್ ಏನ್ ಹೇಳ್ತಾ ಇದ್ದಾರೆ, rupees 2,40,000 6% ಸೆಕೆಂಡ್ ಡಿಬೆಂಚರ್. Therefore, to 6% second debenture 2,40,000. ಇನ್ನು ಉಳಿರೋ ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ಅದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಗಿರುತ್ತೆ. ಇಲ್ಲಿ ನೋಡಿ 20 lakh ಇದೆ. 20 lakh ಅಲ್ಲಿ 2/5 ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, 1/5
10% preferential on the above new equity share and 8 lakh will 1/5. Then 6% second debenture 2 lakh 40. ಈ ಮೂರು ಟೋಟಲ್ ಹಾಕೊಳ್ಳಿ 8 lakh plus 1 lakh 60 9 lakh 60 plus 2 lakh 40 12 lakh ಆಯ್ತು. ನಿಮ್ಮ ಕ್ಯಾಲ್ಕುಲೇಟರ್ ನೋಡಿ. ಹಾಗಾದ್ರೆ 12 lakh ಅಲ್ಲಿ ಇಲ್ಲಿ ಡೆಬಿಟ್ ಟೋಟಲ್ 20 lakh ಇದೆ, ಕ್ರೆಡಿಟ್ ನಮಗೆ 12 lakh ಕಾಣಿಸ್ತಾ ಇದೆ. ಡೆಬಿಟ್ ಈಕ್ವಲ್ಸ್ ಕ್ರೆಡಿಟ್ ಆಗಬೇಕು. ಇನ್ನು ಉಳಿದಿರೋ 8 lakh rupees ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಗಿರುತ್ತೆ. ಯಾವುದೇ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೂ ಡೆಬಿಟ್ ಈಕ್ವಲ್ಸ್ ಕ್ರೆಡಿಟ್ ಆಗಿರಬೇಕು. ಹಾಗಾದ್ರೆ ಪಾಯಿಂಟ್ ನಂಬರ್ 1 ಎಂಟ್ರಿ ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 20 lakh to new equity share capital account 8 lakh to 10% preference share capital account 1,60,000 to 6% second debenture 2,40,000 to capital reduction account 8 lakh ಆಗಿರುತ್ತೆ. ಕ್ಲಿಯರ್? ಓಕೆ ರೈಟ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ? ನೆಕ್ಸ್ಟ್ ಪಾಯಿಂಟ್ ನಿಮಗೆ ಈ ರೀತಿ ಇದೆ. An issue of rupees 2 lakh 8% first debenture was made and allotted payment for the same had been received in cash ಅಂತ ಹೇಳ್ತಾ ಇದೆ. An issue of rupees 2 lakh 8% first debenture was made. ಅಂದ್ರೆ 2 lakh worth rupees debenture issue ಮಾಡ್ತಿದ್ದಾರೆ. Allotment was made and the payment was received in cash. ಹಾಗಾದ್ರೆ ಕಂಪನಿಗೆ ಕ್ಯಾಶ್ ಬರ್ತಾ ಇದೆ. We are issuing a debenture. ಹಾಗಾದ್ರೆ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು 8% ಫಸ್ಟ್ ಡಿಬೆಂಚರ್ ಅಕೌಂಟ್ 2 lakh ಆಗಿರುತ್ತೆ. ಬಿಕಾಸ್ ವಿ ಆರ್ ರಿಸೀವಿಂಗ್ ದ ಕ್ಯಾಶ್. ನಾವು ಕಂಪನಿಯಲ್ಲಿ ಅದನ್ನ ಬ್ಯಾಂಕ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. therefore bank account data to 8% first debenture account. The next point ಏನು ಹೇಳ್ತಾ ಇದ್ದಾನೆ? ಗುಡ್ ವಿಲ್ ಪ್ಲಾಂಟ್ ಅಂಡ್ ಮೆಷಿನ್ ಬಗ್ಗೆ ಹೇಳ್ತಾ ಇದೆ ನೋಡಿ. ಗುಡ್ ವಿಲ್ ಮತ್ತೆ ಪ್ಲಾಂಟ್ ಅಂಡ್ ಮೆಷಿನ್ ಬಗ್ಗೆ ಹೇಳ್ತಾ ಇದೆ. ಏನಿದೆ ಗುಡ್ ವಿಲ್ ಪ್ಲಾಂಟ್ ಅಂಡ್ ಮೆಷಿನರಿಗೆ? ಗುಡ್ ವಿಲ್ which stood at rupees 12 lakh was written down to 6 lakh ಅಂತ ಹೇಳ್ತಾ ಇದೆ. ಜೊತೆಗೆ ಏನ್ ಹೇಳ್ತಿದ್ದಾರೆ? ಪ್ಲಾಂಟ್ ಅಂಡ್ ಮೆಷಿನರಿ which stood at rupees 4 lakh was written down to 3,20,000 ಅಂತ ಹೇಳ್ತಿದ್ದಾರೆ. ಅದ್ಬಿಟ್ಟು ಬೇರೆ ಇನ್ನೇನು ಹೇಳ್ತಿದ್ದಾರೆ? ಅದಾದ್ಮೇಲೆ ಏನಿದೆ? ಪಾಸ್ ಜರ್ನಲ್ ಎಂಟ್ರಿ ನೆಸೆಸಿಯೇಟಿಂಗ್ ಫಾರ್ ದ ಅಬೌಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಗುಡ್ ವಿಲ್ ಸ್ಟುಡ್ ಅಟ್ rupees 12 lakh was written down to 6 lakh. ಹಾಗಾದ್ರೆ 6 lakh rupees ರಿಟರ್ನ್ ಡೌನ್ ಆಗಿದೆ, ರೈಟ್ ಆಫ್ ಮಾಡಿದ್ದಾರೆ. ಪ್ಲಾಂಟ್ ಅಂಡ್ ಮೆಷಿನರಿನೂ ಅಷ್ಟೇ. ಪ್ಲಾಂಟ್ ಅಂಡ್ ಮೆಷಿನರಿ 4 lakh was written down to 3,20,000 ಓವರ್ ವ್ಯಾಲ್ಯೂ ಆಗಿದೆ. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದರೆ 80,000. ಹಾಗಾದ್ರೆ ಇವೆಲ್ಲ ಎಲ್ಲಿ ಬರುತ್ತೆ? ಲಾಸ್ಟ್ ಎಂಟ್ರಿ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹಾಗಾದ್ರೆ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬರೋಕ್ಕಿಂತ ಮುಂಚೆ ಬೇರೆ ಇನ್ನೇನೋ ಅಡ್ಜಸ್ಟ್ಮೆಂಟ್ ಇದೆಯಾ? ಇನ್ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಂತ ಆದಾಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಆಗಿರುತ್ತೆ. ನೋಡಿ ಇಲ್ಲಿ 2 ಎಂಟ್ರಿ ಇದೆ. 2 ಎಂಟ್ರಿಯಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮೊದಲನೇ ಎಂಟ್ರಿಲಿ 8 lakh ಇದೆ, ಕ್ರೆಡಿಟ್ ಆಗಿದೆ. ಇನ್ ಸೆಕೆಂಡ್ ಎಂಟ್ರಿಲಿ ಇಲ್ಲ. ಹಾಗಾದ್ರೆ ಒಂದೇ ಅಮೌಂಟ್. ಬೇರೆ ಇನ್ನೆಲ್ಲರೂ ಕ್ರೆಡಿಟ್ ಇದೆ, ಅವೆಲ್ಲ ಆಡ್ ಮಾಡಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಸದ್ಯಕ್ಕೆ ಇಲ್ಲಿ ಯಾವುದೂ ಇಲ್ಲ. ಹಾಗಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 8 lakh to goodwill account 6 lakh to plant and machinery 80,000. goodwill 12 lakh ಇರೋದು ರಿಟರ್ನ್ ಡೌನ್ ಟು 6 lakh ಅಂತೆ. therefore difference 6 lakh. plant and machinery 4 lakh was written down to 3,20,000 ಅಂತ. ಉಳಿದಿರೋ ಅಮೌಂಟ್ 80,000. ಇನ್ನೇನಾದ್ರೂ ಉಳಿದಿದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರ್ತೀರ. ಹಾಗಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 8 lakh to goodwill account 6 lakh to plant and machinery 80,000 to capital reserve ನಿಮ್ಗೆ 1,20,000. ಹೇಗ್ ಬಂತು ಅಂದ್ರೆ 8 lakh ಅಲ್ಲಿ 6 lakh plus 80,000 6 lakh 80,000 ಲೆಸ್ ಮಾಡಿ ಕ್ಯಾಲ್ಕುಲೇಟ್ ಅಲ್ಲಿ ಉಳಿದಿರೋ ಅಮೌಂಟ್ 1,20,000. ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಏನೇ ಬ್ಯಾಲೆನ್ಸ್ ಕೊನೆಯಲ್ಲಿ ಉಳಿದ್ರು ಅದನ್ನ ನಾವು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಈ ಪ್ರಾಬ್ಲಮ್ ಸೊಲ್ಯೂಷನ್ ಓನ್ಲಿ ಜಸ್ಟ್ 3 entries. Next problem number 3.
The paid up capital of Bangalore Company Limited in rupees 5 lakh, and it includes 2,000 5% cumulative preference shares of rupees 100 each and 30,000 equity shares of rupees 10 each. ಅಂದ್ರೆ ಬ್ಯಾಂಗ್ಳೂರ್ ಕಂಪನಿ ಲಿಮಿಟೆಡ್ ಅಲ್ಲಿ ಪೇಡ್ ಅಪ್ ಕ್ಯಾಪಿಟಲ್ 5 lakh ಇದೆ. 5 lakh ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಿಫರೆನ್ಸ್ ಶೇರ್ ಅಂಡ್ ಈಕ್ವಿಟಿ ಶೇರ್. ಪ್ರಿಫರೆನ್ಸ್ ಶೇರ್ 2,000 5% cumulative preference shares of rupees 100 each. ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 lakh ಆಯ್ತು. And 30,000 equity shares of rupees 10 each. ಅಂದ್ರೆ 30,000 into 10 3 lakh ಆಯ್ತು equity share capital. Therefore preference share capital 2 lakh, equity share capital 3 lakh, total 5 lakh ಆಗಿದೆ. ಹಾಗಾದ್ರೆ ಆ 5 lakh ಹೇಗೆ ಅಂತ ಹೇಳಿದ್ರೆ, ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್, because of heavy losses, the company has decided to reduce the burden of its capital and has secured the required permission. Andre, because of huge losses in Bangalore Company Limited, company has decided to reduce the burden of its capital. Andre, our capital burden kadime ಮಾಡ್ಕೊಳ್ಳೋಣ, ಕಂಪನಿಲಿ ಹ್ಯೂಜ್ ಲಾಸಸ್ ಆಗ್ತಾ ಇದೆ, ಹಾಗೆ ಅದನ್ನ ರಿಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ and has secured the required permission, court permission ತಗೊಂಡಿದ್ದಾರೆ. ಹಾಗೆ ಇಲ್ಲೊಂದು 3 ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಒಂದು, ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಪೇಟೆಂಟ್ ಬೈ 70,000, ಮೆಷಿನರಿ ಬೈ 17,000 ಅಂಡ್ ಎಕ್ವಿಪ್ಮೆಂಟ್ ಬೈ rupees 2,000. ರಿಡಕ್ಷನ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಇವೆಲ್ಲ ಫಿಕ್ಸ್ಡ್ ಅಸೆಟ್, ಇವೆಲ್ಲ ಡಿಪ್ರಿಸಿಯೇಷನ್ ಆಗಿರ್ತಕ್ಕಂಥ ಫಿಕ್ಸ್ಡ್ ಅಸೆಟ್ ಎಲ್ಲ ಯಾವ ಎಂಟ್ರಿಯಲ್ಲಿ ಬರುತ್ತೆ? ಲಾಸ್ಟ್ ಎಂಟ್ರಿ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಎಂಟ್ರಿಯಲ್ಲಿ ಬರುತ್ತೆ. ಹಾಗಾದ್ರೆ ಆ ಎಂಟ್ರಿ ಮಾತಾಡುವಾಗ ಈ ಪಾಯಿಂಟ್ ಬಗ್ಗೆ ಮಾತಾಡಬೇಕು. ದೆನ್ ಕ್ಯಾನ್ಸಲೇಷನ್ ಆಫ್ ದ ಬ್ಯಾಲೆನ್ಸ್ ಆಫ್ ಲಾಸ್ ಆಫ್ rupees 1,98,000 ಶೋನ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಪ್ರಾಫಿಟ್ ಲಾಸ್ ಅಕೌಂಟ್ ಲಾಸ್ 1,98,000 ಇದೆ, ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಗುವಾಗ ಲಾಸ್ ಇದ್ರೆ ಅವ್ನು ಹೇಳಿಲ್ಲ, ನಾವು ಕ್ಯಾನ್ಸಲ್ ಮಾಡಲೇಬೇಕು. ಕ್ಯಾನ್ಸಲೇಷನ್ ಮಾಡ್ತಕ್ಕಂಥದ್ದು ಬೈ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ಹಾಗಾದ್ರೆ ಈ ಪಾಯಿಂಟ್ ಕೂಡ ಲಾಸ್ಟ್ ಎಂಟ್ರಿ ಬರ್ತಕ್ಕಂಥದ್ದು. ಅಂಡ್ ನಂಬರ್ 3, writing down the balance of research expenditure account by using the balance remaining the capital reduction account. ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇದೆ ಕಂಪನಿಯಲ್ಲಿ, ಅದನ್ನ ರೈಟಿಂಗ್ ಡೌನ್ ಅಂದ್ರೆ ರೈಟ್ ಆಫ್ ಮಾಡ್ತಾ ಇದ್ದಾರೆ by using the balance remaining the capital reduction account. ಅಂದ್ರೆ ಲಾಸ್ ಅಂಡ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಏನಿದೆ ಅಲ್ಲಿ ಎಂಟ್ರಿ ಪಾಸ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ಯು ಶುಡ್ ರೈಟಿಂಗ್ ಡೌನ್ ದ ಬ್ಯಾಲೆನ್ಸ್ ಆಫ್ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಬ್ಯಾಲೆನ್ಸ್ ಕೊನೆಯಲ್ಲಿ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಬರೀರಿ. ನಾವು ಯೂಶಲಿ ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ಯುಟಿಲೈಸೇಷನ್ ಎಂಟ್ರಿಯಲ್ಲಿ ನಾವು ಕ್ಯಾಪಿಟಲ್ ರಿಸರ್ವ್ ಬರೀತೀವಿ. ಕ್ಯಾಪಿಟಲ್ ರಿಸರ್ವ್ ಬರ್ತೀವಿ, ಬಟ್ ಇಲ್ಲಿ ಅವನೇ ಸ್ಪೆಸಿಫಿಕ್ ಆಗಿ ಹೇಳಿದಾನೆ, ಏನಾದ್ರು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಉಳಿದ್ರೆ ಯು ಶುಡ್ ರೈಟ್ ಡೌನ್ ದ ಬ್ಯಾಲೆನ್ಸ್ ಟು ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬರೀರಿ. ಆಗ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 79,000 ಇದೆ. ಹಾಗಾದ್ರೆ ಇದು ಕೂಡ ಲಾಸ್ ಎಂಟ್ರಿ ಬರುತ್ತೆ. ಅಂದ್ರೆ ಪಾಯಿಂಟ್ ನಂಬರ್ 1, 2, 3 ಮೂರು ಕೂಡ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಲಾಸ್ ಎಂಟ್ರಿ ಬರುತ್ತೆ. ಆ ಲಾಸ್ ಎಂಟ್ರಿ ಮಾತಾಡುವಾಗ ಅದನ್ನ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನಿದೆ, ಪ್ರಾಬ್ಲಮ್ ಇನ್ನ ಕಂಟಿನ್ಯೂ ಆಗ್ತಾ ಇದೆ. ಈ ರೀತಿ ಹೇಳ್ತಾ ಇದೆ ನೋಡಿ, ದ ಅಪ್ರೂವ್ಡ್ ಸ್ಕೀಮ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಈಸ್ ಆಸ್ ಫಾಲೋಸ್. ಕ್ಯಾಪಿಟಲ್ ರಿಡಕ್ಷನ್ ಸ್ಕೀಮ್ ಈ ರೀತಿ ಇದೆ. ಇಲ್ಲಿ ಒಂದೊಂದೇ ಪಾಯಿಂಟ್ ಹೇಳ್ತಾ ಇದೆ ನೋಡಿ. In exchange for every 5% preference share, issue of 4% preference shares of rupees 100 each and 20 ordinary shares of rupees 2 each. Andre, in exchange for every 5% preference share, issue of 4% preference shares of rupees 100 each. That means
ಇಶ್ಯೂ ಆಫ್ 3-4% ಪ್ರಿಫರೆನ್ಸ್ ಶೇರ್. ಅವ್ರು ಏನ್ ಮಾಡ್ತಾ ಇದಾರೆ, ಕಂಪನಿಯವರು, ಕಂಪನಿ 5% ಪ್ರಿಫರೆನ್ಸ್ ಶೇರ್ಸ್ ಇದೆ. ನೀವು ಪೇಡ್ ಅಪ್ ಕ್ಯಾಪಿಟಲ್ ನೋಡ್ತೀರಾ, 5% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ದಾರೆ. ಇನ್ ಎಕ್ಸ್ಚೇಂಜ್ ಫಾರ್ ಎವ್ರಿ 5 ಅಂದ್ರೆ 5 ಪ್ರಿಫರೆನ್ಸ್ ಶೇರ್ ಇದ್ರೆ ಶೇರ್ ಹತ್ರ, ಅಂದ್ರೆ ನಮ್ಮ ಹತ್ರ ಅಂತ ಅನ್ಕೊಳ್ಳಿ. ನಮ್ಮ ಹತ್ರ 5 ಪ್ರಿಫರೆನ್ಸ್ ಶೇರ್ ಇದ್ರೆ, ನಮ್ಮ ಹತ್ರ 5% ಪ್ರಿಫರೆನ್ಸ್ ಶೇರ್ ಇದ್ರೆ, ಕಂಪನಿಯವರು ಇಶ್ಯೂ ಮಾಡ್ತಾ ಇದ್ದಾರೆ ಏನು, 4% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 each and 20 ordinary shares of ₹2 each. ಅಂದ್ರೆ ನಮ್ಮ ಹತ್ರ 5 ಪ್ರಿಫರೆನ್ಸ್ ಶೇರ್ ಇದ್ರೆ ದೇ ಆರ್ ಇಶ್ಯೂಯಿಂಗ್ 4% ಪ್ರಿಫರೆನ್ಸ್ ಶೇರ್. 4% ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡ್ತಿದ್ದಾರೆ, ಮತ್ತೆ 20 ಆರ್ಡಿನರಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಯಾರಿಗೆ? 5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. 5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 4% ಪ್ರಿಫರೆನ್ಸ್ ಶೇರ್ ಅಂಡ್ ಆರ್ಡಿನರಿ ಶೇರ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಎಂಟ್ರಿ ಈ ಪಾಯಿಂಟ್ ಹೇಗೆ ಬರೀಬೇಕು? ಹಾಗಾದ್ರೆ ಎಂಟ್ರಿ 5% preference share capital account data 2 lakh, to 4% preference share capital account 1,20,000, to equity share capital account 16,000, to capital reduction account 64,000. ಹೇಗೆ ಬಂತು ಅಮೌಂಟ್ಸ್ ಅಂತ ನಿಮಗೆ ಡೌಟ್ ಬಂದ್ರೆ ಕ್ಯಾಲ್ಕುಲೇಷನ್ಸ್ ನೋಡ್ಬಿಡಿ. ಪ್ರಾಬ್ಲಮ್ ಅಲ್ಲಿ ಕಂಪನಿ ಇರ್ತಿದ್ದು 5% ಪ್ರಿಫರೆನ್ಸ್ ಶೇರ್ 2,000, ಫೇಸ್ ವ್ಯಾಲ್ಯೂ 100 ಇತ್ತು. 2,000 5% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 each, 2 lakh. ಇದು ಓಲ್ಡ್ 2 lakh ಬರ್ದ್ರಿ. ಟು 4% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 1,20,000. ಅವನೇನ್ ಹೇಳಿದಾನೆ ಗಮನಿಸ್ಕೊಳ್ಳಿ, ಪ್ರಾಬ್ಲಮ್ ನಿಮ್ಮ ಹತ್ರ ಇದೆ. ಇನ್ ಎಕ್ಸ್ಚೇಂಜ್ ಫಾರ್ ಎವ್ರಿ 5% ಪ್ರಿಫರೆನ್ಸ್ ಶೇರ್ ಇಶ್ಯೂ 4% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 each. ಅಂದ್ರೆ ಅರ್ಥ ಏನು, 4% ಪ್ರಿಫರೆನ್ಸ್ ಶೇರ್ನ ಇಶ್ಯೂ ಮಾಡ್ತಾ ಇದ್ದಾರೆ. 4% ಪ್ರಿಫರೆನ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಫಾರ್ ಎವ್ರಿ 5. ಅಂದ್ರೆ ನಮ್ಮ ಹತ್ರ 5 ಇದ್ರೆ ಅವರು 3 ಪ್ರಿಫರೆನ್ಸ್ ಶೇರ್ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ಕಂಪನಿಲಿ 2,000 5% ಪ್ರಿಫರೆನ್ಸ್ ಶೇರ್ ಇತ್ತು. ಹಾಗಾಗಿ 2,000 into 3/5. ಫಾರ್ ಎವ್ರಿ 5 ನಮ್ಮ ಹತ್ರ ಎಷ್ಟಿದೆಯೋ 5, ಕಂಪನಿ ಕೊಡೋದು 3, ಇಶ್ಯೂ ಮಾಡೋದು 3, ಅಂದ್ರೆ 3 ನ್ಯೂಮರೇಟರ್ ಬರೀರಿ, 5 ಡಿನಾಮಿನೇಟರ್ ಬರೀರಿ. ಈ ಫ್ರಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಇಶ್ಯೂ ಮಾಡೋದು ನ್ಯೂಮರೇಟರ್ಗೆ, ಫಾರ್ ಎವರಿ ನಮ್ಮ ಹತ್ರ ಇರ್ತಕ್ಕಂಥದ್ದು ಡಿನಾಮಿನೇಟರ್ ಬರೀಬೇಕಾಗಿರುತ್ತೆ. ಆಫ್ ₹100 each ಆಗಿರುತ್ತೆ. ಅಂದ್ರೆ 2,000 into 3/5 into 100. That means issue of 4% preference share of ₹100 each ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ 2,000 into 3/5 into 100, 1,20,000. ಹಾಗೆ ಕಂಟಿನ್ಯೂ ಮಾಡಿ ಆ ಸೆಂಟೆನ್ಸ್. ಅಂಡ್ 20 ಆರ್ಡಿನರಿ ಶೇರ್ಸ್ ಆಫ್ ₹2 each. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಆರ್ಡಿನರಿ ಶೇರ್ಸ್ ಕೊಡ್ತಾ ಇದ್ದಾರೆ. ಆರ್ಡಿನರಿ ಶೇರ್ಸ್ ನಥಿಂಗ್ ಬಟ್ ಈಕ್ವಿಟಿ ಶೇರ್. ಹಾಗಾದ್ರೆ ಅಗೇನ್ 2,000 into 20/5. ನಮ್ಮ ಹತ್ರ 5 ಪ್ರಿಫರೆನ್ಸ್ ಇದ್ರೆ they have the company issuing 20 ordinary shares of ₹2 each. 20 ordinary shares of ₹2 each ಅಂತ ಬಂದಾಗ 20 ನ್ಯೂಮರೇಟರ್ ಬರೆದಿರ್ತೀರಾ, ನಮ್ಮ ಹತ್ರ ಇರ್ತಕ್ಕಂಥದ್ದು ಡಿನಾಮಿನೇಟರ್ ಬರೆದಿರ್ತೀರಾ. ಅವ್ರು ಇಶ್ಯೂ ಮಾಡ್ತಾ ಇದ್ದು ನ್ಯೂಮರೇಟರ್, ನಮ್ಮ ಹತ್ರ ಇರ್ತಕ್ಕಂಥ ಡಿನಾಮಿನೇಟರ್. ಹಾಗಾದ್ರೆ ಫ್ರಾಕ್ಷನ್ 20/5 ಎಷ್ಟು? ಫೇಸ್ ವ್ಯಾಲ್ಯೂ ₹2. ಹಾಗಾಗಿ 2,000 into 20/5 into 2, 16,000 ಆಗಿರುತ್ತೆ. ಇನ್ನೇನಾದ್ರು ಉಳಿದ್ರೆ ಅದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ 64,000. ಹೇಗೆ? 2 lakh ಅಲ್ಲಿ 1,20,000 ಮೈನಸ್ 16,000 ನೀವು ಮಾಡಿದ್ರೆ ಉಳಿದಿರ್ತಕ್ಕಂಥ ಅಮೌಂಟ್ 64,000 ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಎಂಟ್ರಿ 5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 2 lakh, to 4% preference share capital account 1,20,000, to equity share capital account 16,000, to capital reduction account 64,000.
ಇಲ್ಲಿ ಬಹಳ ಇಂಪಾರ್ಟೆಂಟು ಈ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್, ಇಶ್ಯೂ ಆಫ್ 1 equity shares of rupees to each in payment of arrears of preference dividend of rupees 10. ಅಂದ್ರೆ ಒಂದು ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ 2 rupees ಇಶ್ಯೂ ಮಾಡ್ತಾ ಇದ್ದಾರೆ. ಯಾರಿಗೆ? ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ rupees 10. ಯಾರಿಗೆ 10 ರೂಪಾಯಿ ಅರಿಯರ್ಸ್ ಕೊಡಬೇಕು ಪ್ರಿಫರೆನ್ಸ್ ಡಿವಿಡೆಂಡ್, 10 ರೂಪಾಯಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ರುಪೀಸ್ ಕ್ಯಾಶ್ ಕೊಡೋ ಬದಲಾಗಿ ದೇ ಆರ್ ಗಿವಿಂಗ್ 1 ಈಕ್ವಿಟಿ ಶೇರ್ಸ್ ಆಫ್ rupees 2. ಒಂದು ಈಕ್ವಿಟಿ ಶೇರ್ 2 ರೂಪಾಯಿ ಫೇಸ್ ಅಲ್ಲಿ ಇಶ್ಯೂ ಮಾಡ್ತಾ ಇದೆ. ಯಾರಿಗೆ? 10 ರೂಪಾಯಿ ಡಿವಿಡೆಂಡ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡುವಂತ ಶೇರ್ ಹೋಲ್ಡರ್ಸ್. ಎಷ್ಟಿತ್ತು ಟೋಟಲ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್? ನೋಡಿ ಹಾಗೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. Total arrears of preference dividend rupees 30,000. The dividend has not yet been declared. Inna dividend declare madilla, but 30,000 ರೂಪಾಯಿ ಟೋಟಲ್ ಅರಿಯರ್ಸ್ ಆಫ್ ಡಿವಿಡೆಂಡ್ ಇದೆ. ಹಾಗಾದ್ರೆ ಟೋಟಲಿ 30,000 ಇದೆ. ಒಂದು ಈಕ್ವಿಟಿ ಶೇರ್ ಕೊಡ್ತಾರೆ 2 rupees ಫಾರ್ ಎವ್ರಿ rupees 10. ಎಂಟ್ರಿ ಏನಾಗುತ್ತೆ? ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ಗೆ ಏನ್ ನಾವು ಪೇಮೆಂಟ್ ಮಾಡ್ತಾ ಇದ್ವಿ ಕ್ಯಾಶ್ ಮುಖಾಂತರ ಅಲ್ಲ, ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್. ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ಗೆ ಏನೇ ಕೊಳ್ಳಿ, ದಟ್ ಶುಡ್ ಬಿ ಗಿವನ್ ಔಟ್ ಆಫ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ಕ್ಯಾಪಿಟಲ್ ರಿಡಕ್ಷನ್ ಯುಟಿಲೈಸ್ ಮಾಡಿಕೊಂಡು ಕೊಡಬೇಕು. ನೀವು ಕ್ಯಾಶ್ ಅದು ಕೊಡಿ, ಈಕ್ವಿಟಿ ಶೇರ್ ಕೊಡಿ, ಪ್ರಿಫರೆನ್ಸ್ ಶೇರ್ ಕೊಡಿ, ಡಿಬೆಂಚರ್ ಕೊಡಿ, but it should be paid out of the utilization of capital reduction, because arrears of preference dividend is a contingent liability. Contingent liability, if they have been maturing or paying, we have to be paid out of the utilization of capital reduction. Hagagi entry capital reduction account data to equity share capital account. ನೋಡಿ ಕ್ಯಾಲ್ಕುಲೇಷನ್ 30,000 ಟೋಟಲ್ ಅರಿಯರ್ಸ್ ಇರ್ತಕ್ಕಂಥದ್ದು. ದೇ ಆರ್ ಇಶ್ಯೂಯಿಂಗ್ 1 ನಾನು ಹೇಳಿದೆ. ಏನ್ ಇಶ್ಯೂ ಮಾಡ್ತಿರೋದು ನ್ಯೂಮರೇಟರ್, ನಮ್ಮ ಹತ್ರ ಎಷ್ಟು ರುಪೀಸ್ ಇರಬೇಕು ಅಂದ್ರೆ ಡಿನಾಮಿನೇಟರ್ ಇಲ್ಲಿ 10 ಅನ್ನೋದು ರುಪೀಸ್, 30,000 ಒಂದು ರುಪೀಸ್, rupees 30,000 into 1 divided by rupees 10 into 2 rupees ಫೇಸ್ ವ್ಯಾಲ್ಯೂ. ನಮ್ಮ ಹತ್ರ ಇರ್ತಕ್ಕಂಥದ್ದು ಡಿನಾಮಿನೇಟರ್, ಅವ್ರು ಇಶ್ಯೂ ಮಾಡ್ತಕ್ಕಂಥದ್ದು ನ್ಯೂಮರೇಟರ್. therefore 30,000 into 1 by 10 into 2 6,000 rupees. ನೋಡಿ ಕ್ಯಾಲ್ಕುಲೇಟ್ ಮಾಡಿ 6,000 rupees ಆಗುತ್ತೆ. ಇಲ್ಲಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಟ್ ಏನಿದೆ, ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಟ್ ಸ್ಯಾಕ್ರಿಫೈಸ್ ಮಾಡಿದ್ರೆ ನೋ ಎಂಟ್ರಿ. ಇಫ್ ದ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಟ್ ಸ್ಯಾಕ್ರಿಫೈಸ್ ದೆನ್ ನೋ ಎಂಟ್ರಿ. ಇಫ್ ದೇ ಆರ್ ಪೇಡ್, ಅವ್ರಿಗೆ ಏನೋ ಪೇಮೆಂಟ್ ಮಾಡಿದ್ರೆ ದಟ್ ಶುಡ್ ಬಿ ಪೇಡ್ ಔಟ್ ಆಫ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ಇದು ಒಂದು ರೀತಿ ಕೇಸಲ್ಲಿ ಮಾಡಬಹುದು. ಆರ್ ಅನದರ್ ಕೇಸ್ ಏನ್ ಮಾಡಬಹುದು, ಈ ತರ ಒಂದು ಎಂಟ್ರಿ ಬರೆಯೋ ಬದಲಾಗಿ ವಿ ಕ್ಯಾನ್ ಆಲ್ಸೋ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಬೇಕಾದ್ರೆ 2 ಎಂಟ್ರಿ ಬರೀಬಹುದು. ಒಂದು ಎಂಟ್ರಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6,000, ಮತ್ತೆ ಇನ್ನೊಂದು ಎಂಟ್ರಿ ಬರೀಬೇಕು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ 6,000. ಈ 2 ಎಂಟ್ರಿಯಲ್ಲಿ ಏನಾಗುತ್ತೆ, ಒಂದು ಎಂಟ್ರಿಲಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕ್ರೆಡಿಟ್ ಆಗಿದೆ, ಮತ್ತೊಂದು ಎಂಟ್ರಿಲಿ ಡೆಬಿಟ್ ಆಗಿದೆ. ಆ ಡೆಬಿಟ್ ಮತ್ತೆ ಕ್ರೆಡಿಟ್ ನ ಕ್ಯಾನ್ಸಲ್ ಮಾಡಿದ್ರೆ ಉಳಿತಕ್ಕಂಥದ್ದೇ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6,000. ಈಗ 2 ಎಂಟ್ರಿ ಬರೆಯೋ ಬದಲಾಗಿ ಡೈರೆಕ್ಟ್ ಆಗಿ ಒಂದು ಎಂಟ್ರಿ ಬೇಕಾದ್ರೆ ಬರೀಬಹುದು. ಗೊತ್ತಾಗ್ತದೆ ಹೇಳ್ತಾ ಇರೋದು. 2 ಎಂಟ್ರಿ ಅಂತ ಬರುತ್ತೆ, ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ ಅಲ್ಲಿ ಡೆಬಿಟ್ ಆಗಿದೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್. ನೆಕ್ಸ್ಟ್ ಎಂಟ್ರಿ ಏನಂತ ಬರೀಬೇಕು, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್. ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕ್ರೆಡಿಟ್ ಆಗಿದೆ, ಒಂದು ಡೆಬಿಟ್ ಇನ್ನೊಂದು ಕ್ರೆಡಿಟ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಉಳಿತಕ್ಕಂಥದ್ದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6,000 rupees ಡೈರೆಕ್ಟ್ ಬರೀಬಹುದು. ಕನ್ಫ್ಯೂಷನ್ ಎಂಟ್ರಿ ಇರೋದಿಲ್ಲ.
ಹಾಗಾಗಿ ಹರಿಯಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ಗೆ ಎಂಟ್ರಿ ಈ ರೀತಿ ಬರೀತೀರಾ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6000. ಕ್ಲಿಯರ್? ಓಕೆ ರೈಟ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಇಶ್ಯೂ ಆಫ್ one equity share of rupees 2 each in exchange for every 5 equity shares. ಅಂದ್ರೆ ಒಂದು ಈಕ್ವಿಟಿ ಶೇರ್ ಇಶ್ಯೂ ಮಾಡ್ತಾ ಇದ್ರೆ ನಮ್ಮ ಹತ್ರ 5 ಈಕ್ವಿಟಿ ಶೇರ್ ಇದ್ರೆ ಹಾಗಾದ್ರೆ ಎಂಟ್ರಿ ಏನಾಗುತ್ತೆ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 3 lakh to new equity share capital account 12,000 to capital reduction account 2,88,000. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ ಪ್ರಾಬ್ಲಮ್ ಅಲ್ಲಿ ಮೊದಲನೇ ಲೇನಲ್ಲೇ ಕೊಟ್ಟಿದ್ದಾರೆ. ಪೇಡ್ ಅಪ್ ಕ್ಯಾಪಿಟಲ್ ಆಫ್ ದ ಕಂಪನಿ ಕನ್ಸಿಸ್ಟ್ ಆಫ್ ಅಂತ ಹೇಳಿ ಒಂದು ಪ್ರಿಫರೆನ್ಸ್ ಇದೆ, ಮತ್ತೊಂದು 30,000 ಈಕ್ವಿಟಿ ಶೇರ್ಸ್ ಆಫ್ rupees 10 each 3 lakh. ಅದು ಓಲ್ಡ್ ಆಯ್ತು. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾನೆ ಇಶ್ಯೂ ಆಫ್ 1 ಫಾರ್ ಎವ್ರಿ 5. ಇಶ್ಯೂ ಮಾಡ್ತಕ್ಕಂಥದ್ದು ನ್ಯೂಮರೇಟರ್, ಫಾರ್ ಎವ್ರಿ ಅಂತಕ್ಕಂಥದ್ದು ಡಿನಾಮಿನೇಟರ್. ದೇರ್ಫೋರ್ ಟೋಟಲ್ ಆಗಿ 30,000 ಶೇರ್ಸ್ ಇತ್ತು ಈಕ್ವಿಟಿ ಶೇರ್ ಇಂಟು 1/5 into 2. ನೋಡಿ 30,000 into 1/5 into 2, 12,000 ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈ ಫ್ರಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಹತ್ರ 5 ಶೇರ್ ಇದ್ರೆ ಅವರು ಒಂದು ನ್ಯೂ ಈಕ್ವಿಟಿ ಶೇರ್ ಆಫ್ ₹2 ಈಚ್ ಕೊಡ್ತಾರೆ. ಹಾಗೆ 30,000 into 1/5 into 2, 12,000 ಉಳಿದಿರ್ತಕ್ಕಂಥದ್ದು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 2,88,000 ಆಗಿರುತ್ತೆ. ಹಾಗಾದ್ರೆ ಏನ್ರಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 3 lakh to new equity share capital account 12,000 to capital reduction account 2,88,000. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಡ್ರಾಫ್ಟ್ ಜರ್ನಲ್ ಎಂಟ್ರಿ. ಹಾಗಾದ್ರೆ ಇವೆಲ್ಲ ಎಂಟ್ರಿ ಆದ್ಮೇಲೆ ನಾವು ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಂಟ್ರಿ, ಕೊನೆ ಎಂಟ್ರಿ ಬರೀಲೇಬೇಕು. ಆ ಕೊನೆ ಎಂಟ್ರಿ ಬರೀಬೇಕಾದ್ರೆ ಮೊದಲ 3 ಪಾಯಿಂಟ್ ಬಗ್ಗೆ ನಾವು ಮೊದಲು ಡಿಸ್ಕಷನ್ ಮಾಡಿದ್ವಿ, ಅವೆಲ್ಲ ಲಾಸ್ಟ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ದೆ. ಹಾಗಾದ್ರೆ ಲಾಸ್ಟ್ ಎಂಟ್ರಿ ನೋಡ್ಕೊಳ್ಳಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 3,46,000 to profit and loss account 1,98,000, to patent 70,000, to machinery 17,000, to equipment 2,000, to research expenditure account 59,000. ಹೇಗ್ ಬಂತು ಅನ್ನೋ ವಿಚಾರಕ್ಕೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 3,46,000. ನೀವು ಇಲ್ಲಿ ಗಮನಿಸ್ಕೊಳ್ಳಿ, ನಿಮ್ಮ ಹತ್ರ ಆಲ್ರೆಡಿ 3 ಎಂಟ್ರಿ ಇದೆ. ಫಸ್ಟ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 64,000 ಕ್ರೆಡಿಟ್ ಆಗಿತ್ತು. ದೆನ್ ಥರ್ಡ್ ಎಂಡ್ ಈಕ್ವಿಟಿ ಶೇರ್ಸ್ ಅಲ್ಲಿ 2,88,000 ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಎಲ್ಲ ಟೋಟಲ್ ಹಾಕೊಳ್ಳಿ, ಡೆಬಿಟ್ ನ ಲೆಸ್ ಮಾಡಿ. ಸೆಕೆಂಡ್ ಎಂಟ್ರಿ ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರ್ದಿದ್ದು 6,000, ಅದು ಡೆಬಿಟ್. ಇದು ಕ್ರೆಡಿಟ್ ಎಲ್ಲ ಟೋಟಲ್ ಹಾಕೊಂಡು ಡೆಬಿಟ್ ನ ಲೆಸ್ ಮಾಡಿದ್ರೆ ನಿಮಗೆ 3,46,000 ಬರುತ್ತೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 3,46,000 ಆಯ್ತು. ಸೊ ಎಷ್ಟೇ ಎಂಟ್ರಿಯಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಇರೋದೆಲ್ಲ ಟೋಟಲ್ ಹಾಕೊಳ್ಳಿ. ಇಲ್ಲೇ ಯಾವ ಇವೆಂಟಲ್ಲಿ ಕ್ರೆಡಿಟ್ ಆಗಿದೆಯೋ ಡೆಬಿಟ್ ಇದ್ರೆ ಲೆಸ್ ಮಾಡಿ. ಈ ಪ್ರಾಬ್ಲಮ್ ಅಲ್ಲಿ ಇದೆ ಲೆಸ್ ಮಾಡಿ, ಇರಲೇಬೇಕು ಅಂತ ಇದ್ರೆ ಲೆಸ್ ಮಾಡಿ, ಇಲ್ಲಾಂದ್ರೆ ಕ್ರೆಡಿಟ್ ಟೋಟಲ್ ಎಲ್ಲ ತಗೊಂಡು ಕೊನೆ ಎಂಟಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ 3,46,000 ಬರೀತೀರ. ಇನ್ನ ಟು ಪ್ರಾಫಿಟ್ ಲಾಸ್ ಅಕೌಂಟ್ 1,98,000. ನಿಮ್ಗೆ ಪ್ರಾಬ್ಲಮ್ ಬಿಗಿನಿಂಗ್ ಅಲ್ಲೇ ಪಾಯಿಂಟ್ ನಂಬರ್ 2 ಅಲ್ಲಿ ಇದೆ ನೋಡಿ. ಪಾಯಿಂಟ್ ನಂಬರ್ 2 ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಏನಂತ, ಕ್ಯಾನ್ಸಲೇಷನ್ ಆಫ್ ಲಾಸ್ ಆಫ್ ₹1,98,000 ಶೋನ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಯಾನ್ಸಲ್ ಮಾಡಿ, ರೈಟ್ ಆಫ್ ಮಾಡಿ 1,98,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರೋದು. ಹಾಗೆ 1,98,000 ಬರ್ದಿದ್ದೀವಿ. ದೆನ್ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ, ಪೇಟೆಂಟ್ ಮೆಷಿನರಿ ಎಕ್ವಿಪ್ಮೆಂಟ್ ಪಾಯಿಂಟ್ ನಂಬರ್ 1 ಅಲ್ಲಿ ಹೇಳಿದ್ದಾನೆ ನೋಡಿ. ರಿಡಕ್ಷನ್ in the value of patent by 70,000, machinery by 17,000 and equipment by 2,000. ಹಾಗಾಗಿ ಅದು ರಿಡಕ್ಷನ್ ಆಗ್ತಾ ಇದೆ. ಪೇಟೆಂಟ್ 70,000, machinery 17,000, equipment 2,000 that is depreciation ಅವರೇ ಹೇಳಿದ್ದಾರೆ. ಹಾಗೆ to patent 70,000, to machinery 17,000 and equipment 2,000. ಇನ್ನು ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ 59,000 ಇದು ಬ್ಯಾಲೆನ್ಸ್. ನಿಮ್ಗೆ ಪಾಯಿಂಟ್ ನಂಬರ್ 3 ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದೆ ನೋಡಿ, ರೈಟಿಂಗ್ ಡೌನ್ ದ ಬ್ಯಾಲೆನ್ಸ್ ಆಫ್ ರಿಸರ್ಚ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬೈ ಯೂಸಿಂಗ್ ದ ಬ್ಯಾಲೆನ್ಸ್ ರಿಮೈನಿಂಗ್ ಇನ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಏನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಉಳಿದಿದೆ ಅದನ್ನ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ನೀವು ಮೆನ್ಷನ್ ಮಾಡಿ. ಟೋಟಲ್ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈ 79,000 ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ 3,46,000 ಅಲ್ಲಿ
1,98,000, 70,000, 17,000 and 2,000 ನಾಲ್ಕು ಐಟಮ್ ಲೆಸ್ ಮಾಡಿ ಬ್ಯಾಲೆನ್ಸ್ 59,000 rupees ಬರುತ್ತೆ. ಅದನ್ನ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ 59,000 rupees ಬರೆದಿರ್ತೀರಾ. ಕೆಲವು ಇಲ್ಲೊಂದು ಡೌಟ್ ಆಯ್ತು, ಸರ್ ಅಕಸ್ಮಾತ್ ಅಲ್ಲಿ ಬ್ಯಾಲೆನ್ಸ್ ನಿಮ್ಗೆ ಟೋಟಲ್ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ 79,000 ಇರುತ್ತೆ. ಅಕಸ್ಮಾತ್ ನಮ್ಗೆ ಇಲ್ಲಿ ಇನ್ನ ಜಾಸ್ತಿ ಆಗಿ 79,000 ಫುಲ್ ಯುಟಿಲೈಸ್ ಆಗಿ ಇನ್ನ ಉಳಿದ್ರೆ ಬ್ಯಾಲೆನ್ಸ್ ಇನ್ನ ಉಳಿದ್ರೆ 79,000 ಬರೆದು ಇನ್ನ ಉಳಿದ್ರೆ ಅವಾಗ ಕ್ಯಾಪಿಟಲ್ ರಿಸರ್ವ್ ಬರೀ ಆಸ್ ಯೂಶುವಲ್. ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಏನೋ ಹೇಳಿಲ್ಲನೆ ಕ್ಯಾಪಿಟಲ್ ರಿಸರ್ವ್ ಅವ್ರು ಈ ರೀತಿ ಮೆನ್ಷನ್ ಮಾಡಿ ಸ್ಪೆಸಿಫಿಕ್ ಆಗಿ ಇದನ್ನ ಬ್ಯಾಲೆನ್ಸ್ ಬರೀರಿ ಅಂತ ಹೇಳಿದಾಗ ನಾವು ಆ ಐಟಮ್ ನ ರಿಸರ್ಚ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬ್ಯಾಲೆನ್ಸ್ 59,000 ನೀವು ಬರೆದಿರ್ತೀರ. ಸೊ ಹಾಗಾದ್ರೆ ಲಾಸ್ಟ್ ಯುಟಿಲೈಸೇಷನ್ ಆಫ್ cap reduction account data 3,46,000, to P&L account 1,98,000, to patent account 70,000, to machinery account 17,000, to equipment account 2,000, to research expenditure account 59,000 ಆಗಿರುತ್ತೆ. Okay, thank you.